ನಮಸ್ಕಾರ. ಪ್ರಜಾಧ್ವನಿ ಟಿವಿ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ಸೋನು ನಿಗಮ್ ಇಡೀ ಭಾರತಕ್ಕೆ ಗೊತ್ತಿರುವಂತಹ ವ್ಯಕ್ತಿ ಹಾಗೂ ಅವರ ಹಾಡುಗಳ ಮುಖಾಂತರ ಬಹಳ ಖ್ಯಾತಿಯನ್ನ ಪಡೆದಿದ್ದಾರೆ ಹಾಗೂ ಅವ್ರದೇ ಆದಂತಹ ಅಭಿಮಾನಿಗಳನ್ನ ಕೂಡ ಹೊಂದಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಅವರು ತುಂಬಾ ಖ್ಯಾತಿಯನ್ನ ಪಡೆದಿದ್ದಾರೆ. ಅವರು ಕನ್ನಡದಲ್ಲೂ ಕೂಡ ತುಂಬಾ ಹಾಡುಗಳನ್ನ ಹಾಡಿದ್ದಾರೆ ಹಾಗೂ ಆ ಹಾಡುಗಳಿಗೆ ಅವರಿಗೆ ಒಂದು ದೊಡ್ಡ ಫ್ಯಾನ್ ಬೇಸೇ ಇದೆ ಕರ್ನಾಟಕದಲ್ಲೂ ಕೂಡ. ಆದರೆ ಇದೀಗ ಒಂದು ಹೇಳಿಕೆ ಮುಖಾಂತರ ಕರ್ನಾಟಕದಲ್ಲಿ ಒಂದು ವಿವಾದವನ್ನ ಸೋನು ನಿಗಮ್ ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹೌದು, ಈಸ್ಟ್ ಪಾಯಿಂಟ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋ ಒಂದು ಕಾಲೇಜ್ಗೆ ಹೋಗದಂತ ಸಮಯದಲ್ಲಿ ಅವರು ಲೈವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಸತತವಾಗಿ ಹಿಂದಿ ಹಾಡುಗಳನ್ನೇ ಹಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಬ್ಬ ಯುವಕ ಕನ್ನಡ ಕನ್ನಡ ಅಂತ ಹೇಳಿ ಕೇಳಿದಾನೆ. ಸಾಮಾನ್ಯವಾಗಿ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಹಾಡುಗಳನ್ನ ಕೇಳೋದು ಅದು ಸಹಜ. ಯಾರೇ ಆಗಿರ್ಲಿ, ಕನ್ನಡದ ಅಭಿಮಾನಿಗಳು ಕರ್ನಾಟಕಕ್ಕೆ ಒಬ್ಬ ಹಾಡುಗಾರ ಬಂದಿದ್ದಾರೆ, ಆಮೇಲೆ ಅವ್ರ ಹಾಡುಗಳು ಕರ್ನಾಟಕದಲ್ಲಿ ತುಂಬಾ ಹೆಸರುವಾಸಿ ಆಗಿದೆ ಅಂದ್ರೆ ಕನ್ನಡ ಹಾಡುಗಳು ಅಂದಾಗ ಕೇಳೋದು ಸಾಮಾನ್ಯ. ಅದೇ ರೀತಿ ಒಬ್ಬ ಯುವಕ ಕನ್ನಡ ಕನ್ನಡ ಅಂತ ಕೇಳಿದಾನೆ. ಈ ಸಮಯದಲ್ಲಿ ಸೋನು ನಿಗಮ್ ಅವರು ಕೋಪಗೊಂಡು ಈ ರೀತಿ ನೀವು ಕನ್ನಡ ಕನ್ನಡ ಅಂತ ಹೇಳೋದಕ್ಕೇನೆ ಅಲ್ಲಿ ಪಹಲ್ಗಾಮ್ ಅಲ್ಲಿ ದಾಳಿ ಆಗಿರೋದು ಅಂತ ಹೇಳಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. कन्नड़ा कन्नड़ा यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी. कन्नड़ा कन्नड़ा यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी. ಅಂದ್ರೆ ಕನ್ನಡ ಕನ್ನಡ ಅಂತ ಹೇಳಿ ಹಾಡು ಕೇಳೋದಕ್ಕೂ ಅಲ್ಲೆಲ್ಲೋ ಪಹಲ್ಗಾಮಲ್ಲಿ ದಾಳಿ ಆಗಿರೋದಕ್ಕೂ ಏನು ಸಂಬಂಧ ಅಂತ ಹೇಳಿ ಈಗ ಎಲ್ಲರೂ ಕೂಡ ಕೋಪಗೊಂಡಿದ್ದಾರೆ ಹಾಗೂ ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಕನ್ನಡ ಕನ್ನಡ ಅಂತ ಹೇಳಿದಕ್ಕೂ ಅಲ್ಲಿ ದಾಳಿ ಆಗಿರೋದಕ್ಕೂ ಕೂಡ ಒಂದು ಸಣ್ಣ ಸಂಬಂಧ ಕೂಡ ಇಲ್ಲ. ಆದ್ರೆ ಇವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಎಲ್ಲರ ಕೋಪಕ್ಕೂ ಕೂಡ ಕಾರಣ ಆಗಿದೆ. ನಮ್ಮ ಕನ್ನಡಿಗರು ಪ್ರೀತಿಯನ್ನ ಕೊಟ್ರೆ ಖಂಡಿತವಾಗ್ಲೂ ಪ್ರೀತಿಯನ್ನ ಕೊಡ್ತಾರೆ. ಆದ್ರೆ ಈ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟು ಈಗ ಸೋನು ನಿಗಮ್ ಅವರು ಒಂದು ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಆಗಿರೋದಕ್ಕೂ ಇಲ್ಲಿ ಕನ್ನಡ ಕನ್ನಡ ಅನ್ನೋದಕ್ಕೂ ಕೂಡ ಯಾವ ರೀತಿಯಾಗಿ ಹೋಲಿಕೆ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೂ ಸೋನು ನಿಗಮ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದಕ್ಕೆ ಅವರು ಕ್ಷಮೆಯನ್ನ ಕೇಳಬೇಕು, ಕನ್ನಡಿಗರನ್ನ ಕ್ಷಮೆ ಯಾಚಿಸಬೇಕು. ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಹಾಗೂ ಅವ್ರ ಸಾಂಗ್ಗಳನ್ನ ಎಷ್ಟು ಇಷ್ಟಪಟ್ಟು ಕೇಳಿದ್ದಾರೆ ನಮ್ಮ ಕನ್ನಡಿಗರು. ಆದ್ರೆ ಅವ್ರು ಈ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ನಿಜಕ್ಕೂ ಕೂಡ ತಪ್ಪು. ಅದು ಕೂಡ ಕನ್ನಡ ಹಾಡು ಹೇಳಿ ಅಂತ ಹೇಳಿರೋದೇ ತಪ್ಪ. ಅದನ್ನ ಹೋಗಿ ಒಂದು ಪಹಲ್ಗಾಮ್ ದಾಳಿಗೆ ಅವರು ಹೋಲಿಕೆ ಮಾಡಿರೋದು ನಿಜಕ್ಕೂ ಕೂಡ ಎಲ್ಲರ ಕೋಪಕ್ಕೂ ಕೂಡ ಕಾರಣವಾಗ್ತಾ ಇದೆ. ಒಂದು ಸಾರ್ವಜನಿಕ ಸ್ಥಳದಲ್ಲಿರ್ಬೇಕಾದ್ರೆ, ಅದರಲ್ಲೂ ಕೂಡ ಸೆಲೆಬ್ರಿಟೀಸ್ ಅಂದ ಮೇಲೆ ಹಾಗೂ ಬಹಳ ಫೇಮಸ್ ಆಗಿರುವಂತಹ ವ್ಯಕ್ತಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಇದ್ದಾಗ ಯೋಚನೆ ಮಾಡಿ ಮಾತನಾಡಬೇಕಾಗತ್ತೆ. ಹಾಗೂ ಪ್ರತಿಯೊಂದು ಹೇಳಿಕೆಯಲ್ಲೂ ಕೂಡ ಅವರು ಬಹಳ ಸಾರಿ ಯೋಚನೆ ಮಾಡಿ ಆ ಹೇಳಿಕೆಗಳನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ತುಂಬಾ ಸೂಕ್ಷ್ಮವಾದಂತಹ ಹೇಳಿಕೆಗಳನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಈ ರೀತಿಯ ಒಂದು ಹೇಳಿಕೆಗಳು ನಿಜಕ್ಕೂ ಕೂಡ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗುತ್ತೆ ಹಾಗೂ ಅವರ ಮನಸ್ಸಿಗೆ ನೋವುಂಟು ಮಾಡುತ್ತೆ ಅಂತಾನೆ ಹೇಳ್ಬೋದು. ಒಬ್ಬ ಯುವಕ ಕನ್ನಡ ಹಾಡು ಕೇಳೋದ್ರಲ್ಲಿ ಏನು ತಪ್ಪಿದೆ? ಆ ಒಂದು ಕೋರಿಕೆಗೂ ಅಲ್ಲಾಗಿರುವಂತಹ ದಾಳಿಗೂ ಇವರು ಹೋಲಿಕೆ ಮಾಡಿರೋದು ನಿಜಕ್ಕೂ ಕೂಡ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗೂ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಹಾಗೂ ಕನ್ನಡಿಗರು ಕೇಳ್ತಾ ಇದ್ದಾರೆ. ಮುಂದೆ ಸೋನು ನಿಗಮ್ ಅವರು ಕ್ಷಮೆ ಕೇಳ್ತಾರಾ ಅಥವಾ ಯಾವ ರೀತಿಯಾಗಿರುತ್ತೆ ಅವರ ಪ್ರತಿಕ್ರಿಯೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಪ್ರಜಾಧ್ವನಿ ಟಿವಿ.